ಎಸ್.ಎಲ್.ಎಂ ಬೋರ್ವೆಲ್ಸ್ ಕೇಶ್ವರ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನೋಡಿ ರೈತರೇ, ನೋಡಿ ಕೇಸಿಂಗ್ 1160 ಅಡಿ ರಿಮೂವ್ ಮಾಡಿ ಮತ್ತೆ ಕೇಸಿಂಗ್ ಫಿಟ್ ಮಾಡಿದೆ. ಈ ಪಾಯಿಂಟಿಗೆ ಬಂದು 1 ವಾರ ಆಗಿದೆ ಹೆಚ್ಚು ಕಮ್ಮಿ. ನೋಡಿ ಕೇಸಿಂಗ್ ಎಲ್ಲ ನೀಟಾಗಿ ಬಂದಿದೆ. ಈಗ ಫಿಟ್ ಮಾಡ್ತಾಯಿದ್ರು, ಕೇಸಿಂಗ್ ಎಲ್ಲ ವೆಲ್ಡಿಂಗ್ ಮಾಡ್ತಾಯಿದ್ರಿ. ಇದು ಅವ್ರಂಗೆ ಮತ್ತೆ ಬಂದು ಫಿಲ್ಟರ್ ರೋಲ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದ್ರಿಗೆಲ್ಲ ರೆಡಿ ಮಾಡಿದಿರಿ. ನೋಡಿ ಕೇಸಿಂಗ್ ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಿ. ರೈತರಿಗೆ ಆದಷ್ಟು ಅನುಕೂಲ ಮಾಡೋಂಗೆ ನಾವು ವರ್ಕ್ ಮಾಡೋದು. ಬಟ್ ಎಸ್.ಎಲ್.ಎಂ ಬೋರ್ವೆಲ್ಸ್ ಕಡೆಯಿಂದ ಯಾವುದೇ ವಿಡಿಯೋ ಬಂದ್ರೂ ಆದಷ್ಟು ಫುಲ್ ವಿಡಿಯೋ ನೋಡಿದ್ರೆ ನಿಮಗೂ ಅರ್ಥ ಆಗೋದು ಏನು ವರ್ಕ್ ಮಾಡಿದ್ದಾರೆ ಏನಿಲ್ಲ ಅಂತ. ಬಟ್ ಆದಷ್ಟು ಎಸ್.ಎಲ್.ಎಂ ಬೋರ್ವೆಲ್ಸ್ ಕಡೆಯಿಂದ ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟಲ್ಲಿ ನಿಮ್ಮ ನಂಬರ್ಸ್ ಆಗಲಿ, ನಿಮ್ಮ ಕೆಲವ್ರಿಗೆ ರೈತರಿಗೆ ಗೊತ್ತಿರೋಲ್ಲ ಈ ಥರ ವರ್ಕ್ ಏನು ಮಾಡ್ತಾಯಿದ್ದಾರೆ ಅಂತ. ಆದಷ್ಟು ತಲುಪಿಸಿ ಜನಕ್ಕೆ, ಆದಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಶೇರ್ ಮಾಡಿ. ನೋಡಿ ವೆಲ್ಡಿಂಗ್ ಎಲ್ಲ ಆಯಿತು, ಕೇಸಿಂಗ್ ಫಿಟ್ ಮಾಡ್ತಾಯಿದ್ರಿ. ಪಾರ್ಟಿ ಎಲ್ಲ ನೋಡ್ತಾ ಇದ್ದಾರೆ. 1 ವಾರ ಆಗಿದೆ ಪಾಯಿಂಟಿಗೆ ಬಂದು. ಬಟ್ ಅವ್ರಿಗೂ ಭಯದಿಂದನೇ ಇದ್ದರು. ಬಟ್ ಈಗ ಅವ್ರಿಗೆ ನೆಮ್ಮದಿ ಆಗಿದೆ, ಅನುಕೂಲನೂ ಆಗಿದೆ, ಏನು ಸಮಸ್ಯೆ ಆಗಿಲ್ಲ. ನೀಟಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ಬಟ್ ಒಳಗಡೆ ಎಲ್ಲ ಪೀಸಾಗಿ ಬಂದಿರೋದು ನೀವು ಆಲ್ರೆಡಿ ಹಳೆ ಕೇಸಿಂಗ್ ಎಲ್ಲ ನೋಡಿದ್ದೀರಿ ನಮ್ಮ ವೀಡಿಯೋದಲ್ಲಿ. ಕೇಸಿಂಗ್ ಎಲ್ಲ ಫಿಟ್ ಮಾಡಿದಾದಮೇಲೆ ಕ್ಲೀನಾಗಿ ಪ್ರೆಸ್ಸಿಂಗ್ ಮಾಡಿ ಮತ್ತು ಜಲ್ಲಿ ಎಲ್ಲ ಹಾಕಿ ಕೊಟ್ಟಿದ್ದೀರಿ. ನೋಡ್ಬೋದು ನೀವು ಇನ್ನೂ ಕೇಸಿಂಗ್ ಫಿಟ್ ಮಾಡ್ತಾಯಿದ್ರಿ ಒಂದೊಂದಂತೆ. ಎಸ್.ಎಲ್.ಎಂ ಬೋರ್ವೆಲ್ಸ್ ಕಡೆಯಿಂದ ಯಾವುದೇ ಬರಲಿ, ನಾವು ಆಲ್ರೆಡಿ ಚಿತ್ರದುರ್ಗ, ನೆಲಮಂಗಲ, ದಬಸ್ಪೇಟೆ, ಪಾವಗಡ, ಇದು ಯಾವುದು ಬರವನಹಳ್ಳಿ, ಬೆಂಗಳೂರು, ಹೊಸಕೋಟೆ, ಮಾಲೂರು, ಮುಳುಬಾಗಿಲು, ಶ್ರೀನಿವಾಸಪುರ, ಚಿಂತಾಮಣಿ ಈ ಕಡೆಲ್ಲ ವರ್ಕ್ ಮಾಡ್ತಾಯಿದ್ದೀರಿ. ಆದಷ್ಟು ನೋಡಿ, ಯಾರು ಇದ್ದರೆ ಕರೆ ಮಾಡಿ. ಈಗ ಆಲ್ರೆಡಿ ದಬಸ್ಪೇಟೆ ಹತ್ರ ಗಾಡಿ ಓಡ್ತಾ ಇದ್ದಾವೆ. ಅಲ್ಲಿ ಬಂದು ಬೋರ್ಡ್ರಸ್ ಪ್ರಾಬ್ಲಮ್ಮು. 210ರಲ್ಲಿ 450 ದಪ್ಪ ಕಲ್ಲು ಬಂದಿದೆ. ಅದು ವೀಡಿಯೋ ಕಳಿಸ್ಕೊಡ್ತೀನಿ. ಅದು ಅಲ್ಲಿ ಸೆಂಟ್ರಲ್ ಕೇಸಿಂಗ್ ಲಾಕ್ ಮಾಡಿ, 4 ಲಂತ್ ಕೇಸಿಂಗ್ ಲಾಕ್ ಮಾಡಿ, ಎಲ್ಲಿ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಮಾತ್ರ ಕೇಸಿಂಗ್ ಲಾಕ್ ಮಾಡಿ ಇದು ಮಾಡ್ತೀರಿ. ಈಗ ನೋಡಿ ಕೇಸಿಂಗ್ ಎಲ್ಲ ವೆಲ್ಡಿಂಗ್ ಆಯಿತು. ನೋಡಿ ರಾತ್ರಿ ಸ್ವಲ್ಪ ಮಾಡಿದ್ರಿ ವರ್ಕು. ರಾತ್ರಿ ನೈಟು ಜಾಸ್ತಿ ಲೇಟ್ ಆಗಿದ್ದಕ್ಕಾಗಿ ನಿಲ್ಲಿಸ್ಬಿಟ್ಟು ಈಗ ವರ್ಕ್ ಮಾಡ್ತಾಯಿದ್ರಿ ಬೆಳಗಿನ ಜಾವ. ನೋಡ್ಬೋದು ನೀವೇ. ಆದಷ್ಟು ಎಸ್.ಎಲ್.ಎಂ ಬರೋ ಕಡೆಯಿಂದ ಯಾವುದೇ ವಿಡಿಯೋ ಬಂದರೂ ಆದಷ್ಟು ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ, ನೋಡಿ ಯಾವ ಥರ ವರ್ಕ್ ಇದೆ ಅಂತ ನೀವೇ ನೋಡ್ಬೋದು. ನೋಡಿ ಸರ್, ಕೇಸಿಂಗ್ ಎಲ್ಲ ಸೆಟ್ಟಿಂಗ್ ಆದಮೇಲೆ ಜಲ್ಲಿ ಹಾಕಿದ್ದೀರಿ. ನೋಡ್ತಾ ಇರ್ಬೋದು ನೀವು, ಜಲ್ಲಿ ಎಲ್ಲ ಹಾಕಿ ಎಲ್ಲ ಫಿಟ್ಟಿಂಗ್ ಆಯಿತು.